ಪಕ್ಷದ ಸರ್ಕಾರ ರಚನೆ ಕಾರ್ಯ ಮುಕ್ತಾಯವಾಗಿದೆ. ಜವರೇಗೌಡ, ರಾಮರಾವ್, ಶಿವಲಿಂಗ ಎಚ್ ಮುಂತಾದವರಿಗೆ ಉನ್ನತ ಹುದ್ದೆ ಲಭಿಸುವ ಸಾಧ್ಯತೆ ಇದೆ. ಎಂತ ಖುಷಿ ವಿಷಯ ಕಣ್ಲಾ ಇದು. ನನ್ನ ಮಗ ಜವರ ಆದಷ್ಟು ಬೇಗ ಮಂತ್ರಿ ಆಗ್ಬಿಡ್ತಾನೆ ಕಣ್ಲಾ. ಕಣಜ್ಜಿ, ಅಪ್ಪಯ್ಯ ಮಂತ್ರಿ ಆಗ್ಬೇಕು ಅಂತ ಬಹು ವರ್ಷದಿಂದ ಆಸೆ ಮಾಡಿಕೊಂಡಿದ್ರು. ಅಷ್ಟಾಗ್ಬಿಟ್ರೆ ಸಾಕು ಕಣಜ್ಜಿ. ಯಾಕ್ಲಾ ಆಗಕ್ಕಿಲ್ಲ? ನನ್ನ ಮಗ ಜವರಂಗೆ ಅದೃಷ್ಟ ಲಕ್ಷ್ಮಿ ಒಲ್ದವಳು ಕಣ್ಲಾ. ಅವನೇನ್ ಅನ್ಕೊಂಡಿದ್ಯಾ ನೀನು? ಅವನು ಮಂತ್ರಿನೂ ಆಯ್ತಾನೆ, ಮುಂದಕ್ಕೆ ಮುಖ್ಯಮಂತ್ರಿನೂ ಆಯ್ತಾನೆ. ನನಗೆ ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ನನಗೆ ಗೊತ್ತಿತ್ತು ಮುಂದೊಂದು ದಿನ ಅವ್ರು ಮಂತ್ರಿ ಆಗೇ ಆಗ್ತಾರೆ ಅಂತ. ಈಗ ಅದನ್ನ ನೋಡೋ ಯೋಗ ನಮಗ್ ಬಂದಿದೆ. ಹೌದು ಅತ್ತೆ, ನೀವು ಹೇಳ್ತಿರೋದ್ರಲ್ಲಿ ಡೌಟೇ ಇಲ್ಲ. ಇವ್ರನ್ನ ಕೆಳಗಿಳಿಸಿ ನನ್ನ ಗಂಡನ್ನ ರಾಜಕೀಯದಲ್ಲಿ ಮೇಲೆ ತರಬೇಕು ಅಂತ ನಾನು ಅನ್ಕೊಂಡಿದ್ರೆ ಬರೀ ಇವ್ರದ್ದೇ ಆಯಿತು. ಥು. ಮರಿಗೌಡ, ಇದೇ ಒಳ್ಳೆ ಟೈಮ್ ಕಣ್ಲಾ. ನನ್ನ ಮಗ ಬರ್ತಿದ್ದಂಗೆ ಇವರಿಬ್ಬರನ್ನು ಮನೆಯಿಂದ ಶಾಶ್ವತವಾಗಿ ಹೊರಗಡೆ ಹಾಕ್ಬಿಡ್ತೀನಿ. ಜಿ, ಯಾಕಜ್ಜಿ ಯಾವಾಗ್ಲೂ ಹಂಗೆ ಮಾತಾಡಿಯೇ? ಅಪ್ಪಯ್ಯ ಇವತ್ತು ರಾಜಕೀಯದಲ್ಲಿ ಗೆದ್ದು ಶಬಾಷ್ಗಿರಿ ತಗೊಳಕ್ಕೆ ಸಿದ್ದೇಗೌಡನ ಶ್ರಮ ಬೆಟ್ಟದಷ್ಟದೆ. ಅದು ಅಲ್ಲದೆ ಭಾವನೆ ಈ ಮನೆಗೆ ಬಂದಮೇಲೆ ಅಪ್ಪಯ್ಯ ಎಲೆಕ್ಷನಲ್ಲಿ ಗೆದ್ದದ್ದು. ಭಾವನಾ ಅದೃಷ್ಟನ ಒತ್ಕೊಂಡು ನಮ್ಮ ಮನೆಗೆ ಬಂದವಳೆ ಅಂತ ಅಪ್ಪಯ್ಯ ನಂಬ್ಕೊಂಡವ್ರೆ. ಅಂಥದ್ರಲ್ಲಿ ಅವರಿಬ್ಬರನ್ನ ಹೆಂಗಜ್ಜಿ ನೀನು ಮನೆಯಿಂದ ಆಚೆಗೆ ಹಾಕಕ್ಕೆ ಸಾಧ್ಯ? ಯಾಕ್ಲಾ ಆಗಕ್ಕಿಲ್ಲ? ಜವರ ನನ್ನ ಮಗ ಕಂಡ್ಲಾ. ನನ್ನ ಮಾತನ್ನ ಅವನು ಯಾವತ್ತೂ ಮೀರೋದಿಲ್ಲ. ಅವನ್ ಮನೆಗೆ ಬರ್ಲಿ, ಆಮೇಲೆ ಗೊತ್ತಾಗತ್ತೆ ಅವ್ನು ನನ್ನ ಮಾತು ಕೇಳ್ತಾನ ಇಲ್ವಾ ಅಂತ. ಬಂದ್ಬಿಟ್ಟ ನನ್ನ ಹತ್ರನೇ ಪಂದ್ಯ ಕಟ್ಟಕ್ಕೆ. ಅಣ್ಣ, ಏನಪ್ಪ ಕೆಲಸ ಎಲ್ಲ ಆಯ್ತಾ? ಹ್ಞೂ ಕನ್ನಡ, ಮೂಟೆಗಳೆಲ್ಲ ಎತ್ತಾಕಿವ್ನೆ. ಇವತ್ತಿನ ಕೆಲಸ ಮುಗೀತು, ನನ್ನ ಕೂಲಿ ಕೊಡೋಣ. ಭಾವನಾ, ಅಪ್ಪ, ಇದೇನಮ್ಮ ಇದು? ನಾವಿಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯ್ತು? ಅಳಿ ಅಂದ್ರೆ ನಾನು ಫಾಲೋ ಮಾಡ್ಕೊಂಡು ಬಂದೆ. ಅವ್ರು ನೋಡ್ರಿ ಇಲ್ಲಿಗೆ ಬಂದರು, ನೀನು ಇಲ್ಲಿದ್ಯಾ? ಏನು ಅಳಿ ಅಂದ್ರೆ ಇದು? ನೀವು ಯಾಕೆ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಏನಪ್ಪ ಹೇಳ್ತಿದ್ದೀರಾ ನೀವು? ಸಿದ್ದು ಅವ್ರು ಏನು ಕೆಲಸ ಮಾಡ್ತಿದ್ರು? ಅಳಿ ಅಂದ್ರು ಕೂಲಿ ಕೆಲಸ ಮಾಡ್ತಿದಾರಮ್ಮ. ಮಾವ, ಏನಾಯ್ತು ಮಾವ? ಬಂದಾಗಿಂದನೂ ಏನೋ ಒಂಥರ ಬೇಜಾರಲ್ಲಿದ್ದೀರಲ್ಲ. ಇವತ್ತು ಬೆಳಗ್ಗೆ ಸಿದ್ದು ಭಾವನಾ ಸಿಕ್ಕಿದ್ರಮ್ಮ. ಅವರಿಬ್ರು ಅವ್ರ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಮಾವ, ಏನು ಹೇಳ್ತಿದ್ದೀರಾ ನೀವು? ಅವರಿಬ್ರು ಯಾರ್ದೋ ಸ್ನೇಹಿತರು ಮನೇಲಿದ್ದಾರೆ. ಜೀವನೋಪಾಯಕ್ಕೆ ಅಂತ ಸಿದ್ದು ಕೂಲಿ ಕೆಲಸ ಮಾಡ್ತಾ ಇದ್ದಾರಮ್ಮ. ಏನು ಮಾವ ಹೀಗೆಲ್ಲ ಆಗೋಯ್ತು? ಅಲ್ಲ, ಅವ್ರು ಅಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಅದು ಯಾವುದ್ಯಾವುದೋ ಫ್ರೆಂಡ್ ಮನೇಲಿ ಯಾಕಿರ್ಬೇಕು ಮಾವ? ನಮ್ಮನೆಗೆ ಕರ್ಕೊಂಬರೋದು ತಾನೆ. ನಾನು ಕರೀದೇ ಇರ್ತೀನಮ್ಮ. ಬಾಗೆ ಬಾಗೆಯಾಗಿ ಹೇಳಿದೆ,
ಇಲ್ಲ ನಾವಿಲ್ಲೇ ಹೊಸ ಬದುಕು ಕಟ್ಕೊಳ್ತೀವಿ ಅಂತ ತುಂಬ ಹಠ ಮಾಡಿದ್ರು. ಎಷ್ಟು ಹೇಳಿದ್ರೂ ಬರಲ್ಲ ಅಂದರು. ಅವ್ರು ಹೇಳ್ತಾರೆ ಅಂತ ನಾವು ಬಿಟ್ಬಿಡೋಕ್ಕಾಗತ್ತಾ ಮಾವ? ಹೋಗಲಿ ಬಿಡಿ. ನೀವೊಂದು ಕೆಲಸ ಮಾಡಿ, ನಾಳೆ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿ, ನಾನು ಅವ್ರನ್ನ ಒಪ್ಪಿಸಿ ಕರ್ಕೊಂಬರ್ತೀನಿ. ಏನು ಮಾವ ಸೊಸೆ ಸೇರ್ಕೊಂಡು ಯಾರನ್ನೋ ಕರ್ಕೊಂಬರೋದಕ್ಕೆ ಸ್ಕೆಚ್ ಹಾಕ್ತಿದ್ದೀರಾ? ಯಾಕೆ ಇಲ್ಲಿರೋ ಸಾಕಾಗಲ್ವಾ? ಯಾರ್ಯಾರನ್ನೋ ಕರ್ಕೊಂಬರೋದಕ್ಕೆ ಇದೇನು ಧರ್ಮಛತ್ರ ಅಂತ ಅಂದ್ಕೊಂಡಿದ್ದೀರಾ? ವಿಷಯ ಗೊತ್ತಿಲ್ಲದೆ ಬಾಯಿ ಬಂದಾಗ ಮಾತಾಡಬೇಡಿ. ನಾನು ಮನೆ ಕರ್ಕೊಬನ್ನಿ ಅಂತ ಹೇಳ್ತಿರೋದು ಯಾರ್ಯಾರನ್ನೂ ಅಲ್ಲ, ನಮ್ಮ ಸಿದ್ದು ಭಾವನನ್ನ. ಓಹೋ, ಅವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಬಂದು ಸತ್ಕಾರ ಮಾಡೋದಕ್ಕಾ? ನಿಮಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಏನು ಮಾತು ಅಂತ ಆಡ್ತಿದ್ದೀರಿ? ನಿಮಗೆ ವಿಷಯನೇ ಗೊತ್ತಿಲ್ಲ. ಭಾವನ ಸಿದ್ದುನ ಮನೆಯಿಂದ ಆಚೆ ಹಾಕಿದಾರಂತೆ. ಅವ್ರದ್ದು ಯಾವುದೋ ಫ್ರೆಂಡ್ ಮನೆಯಲ್ಲಿ ಇರ್ತಾ ಇದ್ದಾರಂತೆ. ಅದಕ್ಕೆ ಎಲ್ಲೆಲ್ಲೋ ಯಾಕಿರಬೇಕು, ನಮ್ಮನೆಗೆ ಕರ್ಕೊಂಬನ್ನಿ ಅಂತ ಮಾವನ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೇನು ತಲೆ ಸರಿ ಇದೆಯೋ ಇಲ್ವೋ? ಈಗಲೇ ಮನೇಲಿ ಖರ್ಚು ಆಂಜನೇಯನ ಬಾಲ್ ಅಂತಾರ ಬೆಳೀತಾ ಇದೆ. ಅಂಥದ್ರಲ್ಲಿ ಅವ್ರನ್ನ ಕರ್ಕೊಂಬಂದು ಸಾಕೋದಕ್ಕಾಗತ್ತಾ? ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಅವಳಿ ಮನೆ ಮಗಳು ಕಣೋ, ನಿನ್ನ ತಂಗಿ. ಕಷ್ಟದಲ್ಲಿರುವಾಗ ಸಹಾಯ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅವಳಿಗೆ ಕಷ್ಟ ತಂದ್ಕೊ ಅಂತ ನಾನು ಹೇಳಿದ್ನಾ? ಶ್ರೀಮಂತರ ಮನೆಯಿಂದಾನೆ ಅವಳನ್ನ ಹೊರಗೆ ಹಾಕಿದ್ದಾರೆ. ಇನ್ನು ನಾವು ತಂದು ಸಾಕಾಗುತ್ತಾ? ಅವರು ಮನೆಯಿಂದ ಆಚೆಗೆ ಹಾಕಿದ್ದಾರೆ ಅಂದರೆ ಇವರೇನೋ ತಪ್ಪು ಮಾಡಿರ್ತಾರೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸ್ಲೇ ಬಿಡಿ. ಏನ್ರಿ ನೀವು? ನಮ್ಮವರು ತಮ್ಮವರು ಅಕ್ಕ ತಂಗಿ ಅನ್ನೋ ಮಮಕಾರ ಇಲ್ವೇನ್ರಿ ನಿಮಗೆ? ಮಮಕಾರ ಇದೆ ಕಣೆ, ಆದರೆ ಅವಳನ್ನ ಸಾಕುವಷ್ಟು ಮಮಕಾರ ಇಲ್ಲ ನನಗೆ. ಅವನು ಶ್ರೀಮಂತರ ಮನೆ ಹುಡುಗ, ಆರಾಮಾಗಿ ಬೆಳೆದಿದ್ದಾನೆ. ಈಗ ಸ್ವಲ್ಪ ಕಷ್ಟಪಡಲಿ ಬಿಡು. ಕದ್ದು ಮುಚ್ಚಿ ತಾಳಿ ಕಟ್ಟಕ್ಕೆ ಗೊತ್ತಾಗತ್ತೆ, ಈಗ ಹೆಂಡತಿನ ಸಾಕೋಕೆ ಗೊತ್ತಾಗಲ್ವಾ? ನೋಡಿ, ಇದಕ್ಕೂ ಮೀರಿ ನೀವೇನಾದರೂ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದರೆ ಚೆನ್ನಾಗಿರೋದಿಲ್ಲ. ನನಗೂ ಈ ಮನೆ ಖರ್ಚು ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಏನೋ ಮಾಡ್ತಿದ್ಯಾ ಅಣ್ಣ? ಅಯ್ಯೋ ನೋಡಿ ಇಲ್ಲಿ. ಏನಾಯ್ತು? ಏನೋ ಏನಿದು? ಏನೋ ಇದು? ಏನು ಅಣ್ಣ ಇದೆಲ್ಲ? ತುಟ್ಟಿ ಯಾಕೆ ಕೊಡ್ತಿದ್ಯಾ? ಅಲ್ವೋ ಅಣ್ಣ, ಅಜ್ಜಿನ ನಾವು ನೋಡ್ಕೋತಾ ಇದ್ದೀವಿ ತಾನೆ, ಯಾಕಿದೆಲ್ಲ ಮಾಡ್ತಿದ್ಯಾ? ನೋಡಿ ವೆಂಕಿಯವರೇ, ನಮಗೆ ಈ ದುಡ್ಡಿನ ಅವಶ್ಯಕತೆ ಇಲ್ಲ. ನಿಮಗೆ ಖರ್ಚಿಗೆ ಬೇಕಾಗತ್ತೆ, ದಯವಿಟ್ಟು ತಗೊಳ್ಳಿ. ಹೌದು ಅಣ್ಣ, ಇಬ್ಬರು ಹೊಸದಾಗಿ ಮದುವೆ ಆಗಿದ್ದೀರಾ. ನೀನು ಅದಕ್ಕೆನ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಏನೂ ಕೊಡಿಸಿಲ್ಲ. ಒಂದು ಕೆಲಸ ಮಾಡು, ಈ ದುಡ್ಡು ಇಟ್ಕೊಂಡು ಅದಕ್ಕೆ ಏನಾದರೂ ಒಡವೆ ಕೊಡಿಸು. ತಗೋ. ಜಾನು ಅವರೇ, ಅವ್ರು ನನಗೆ ಚಿನ್ನದ ತಾಳಿ ಮಾಡಿಸ್ಕೊಟ್ಟವ್ರೆ ನೋಡಿ. ಇದಕ್ಕಿಂತ ಒಡವೆ ಇನ್ನೇನು ಬೇಕು ಹೇಳಿ? ಇದು ನಿಮ್ಮ ಹತ್ರನೇ ಇರಲಿ. ಏ ಕಳ್ಳ, ಹೇಳಲೇ ಇಲ್ಲ ಅಲ್ವಾ ನೀನು ನನಗೆ? ಜಾನು ಅವರೇ, ಆವಾಗಲೇ ಹೇಳಿದ್ನಲ್ಲ, ಸುಬ್ಬು ಅನ್ನೋರು ನಮಗೊಬ್ರು ಪರಿಚಯ ಆಗೋರೆ ಅಂತ. ಅವರಿಂದನೇ ನಮ್ಮ ಜೀವನದ ಪರಿಸ್ಥಿತಿ ಬದಲಾಗದೆ.
ಈ ಸಮಯದಲ್ಲೂ ನಾವು ಸಹಾಯ ಮಾಡಲಿಲ್ಲ ಅಂದರೆ ತಪ್ಪಾಯ್ತದೆ. ಮೊನ್ನೆ ಒಂದು ಆರ್ಡ್ರ್ ಸಿಕ್ಕಿತ್ತು, ಅದರಲ್ಲಿ ಎಷ್ಟು ದುಡ್ಡು ಬಂತೋ ಅದನ್ನೆಲ್ಲ ಪೂರ್ತಿ ಇಲ್ಲಿಗೆ ತಂದವ್ರೆ. ನೀವು ಬೇಡ ಅನ್ಬಾರ್ದು, ಇಟ್ಕೊಳ್ಳಿ. ನೋಡಿ, ಸದ್ಯಕ್ಕೆ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅಜ್ಜಿನ ನೋಡ್ಕೊಳ್ಳೋಕೆ ಏನೇನು ಬೇಕೋ ಆ ಸೌಕರ್ಯ ನಮ್ಮಲ್ಲಿದೆ. ಈಗ ಅವ್ರು ನಿಮಗೆ ಮಾತ್ರ ಅಜ್ಜಿ ಅಲ್ವಲ್ಲ, ನಮಗೂ ಅಜ್ಜಿ ತಾನೆ. ಈ ದುಡ್ಡು ತೊಗೊಳೋದು ತುಂಬ ತಪ್ಪಾಗತ್ತೆ. ತಗೊಳ್ಳಿ ದಯವಿಟ್ಟು. ಶ್ರೀ, ನಾನು ಹೇಳಲಿಲ್ವಾ, ನಮ್ಮ ಅಣ್ಣ ಏನಾದರೂ ಒಂದು ಅಂದ್ಕೊಂಡ್ಬಿಟ್ರೆ ಅದು ಮಾಡೋ ತನಕ ಬಿಡಲ್ಲ. ನಂಗೆ ಗೊತ್ತು ಇದಿವಾಗ ನಮ್ಗೆ ಅವಶ್ಯಕತೆ ಇಲ್ಲ, ಅವರಿಗೆ ಜಾಸ್ತಿ ಬೇಕಿರೋದು ಅಂತ. ಆದರೆ ಅವನ ಖುಷಿಗಾದರೂ ನಾವು ಇದನ್ನು ತಗೊಳ್ಳೋಣ. ಸಮಾಧಾನ ಆಯ್ತಾ? ಇವಾಗ ತಗೊಂಡಿದ್ದೀವಿ ನೋಡು. ಸರಿ ಸರಿ, ಅಡುಗೆ ರೆಡಿ ಆಗಿದೆ, ಬನ್ನಿ ಎಲ್ಲರೂ ಊಟ ಮಾಡೋಣ. ಇವತ್ತು ಕೈ ತೊಳಿಕೆ ಮನ್ಸು ಬರಲಿಲ್ಲ ನೋಡು. ನನ್ನ ಮಗನೇ, ನಿನಗೆ ಸ್ನಾನ ಮಾಡೋಕ್ಕೆ ಮನ್ಸು ಬರೋಕ್ಕಿಲ್ಲ, ಇನ್ನು ಕೈ ತೊಳೆಯಕ್ಕೆ ಮನ್ಸು ಬರ್ತದ? ಎತ್ಲಾ, ನಾನು ಸ್ನಾನ ಮಾಡ್ತಾ ಅನ್ಕೊಂಡು ಸುಮ್ಮನೆ ಕೂತ್ಕೋಲ್ಲ. ಗೌಡ್ರೆ, ನೀವೇನೇ ಹೇಳಿ ಇವತ್ತು ಅದಕ್ಕೆ ಮಾಡಿರೋ ಅವರೆಕಾಳು ಉಪ್ಪಿಟ್ಟು ಮಾತ್ರ ಪಸಂದಾಗಿತ್ತು. ನಾವು ಈ ಥರ ಊಟ ಮಾಡಿ ದಿವಸ ಆಗ್ಬಿಟ್ಟಿತ್ತು ಕಣ ಬಿಡಿ. ಏನೋ ಅದಕ್ಕೆ ದಯದಿಂದ ಹೊಟ್ಟೆ ತುಂಬ ಊಟ ಮಾಡ್ತಾವೆ. ಗೌಡ್ರಿಗೆ ಅವರೆಕಾಳು ಅಂದರೆ ಇಷ್ಟ ಅಂತ ಗೊತ್ತಿದ್ದೆ, ಅದಕ್ಕೆ ಹೋಗಿ ತಗೊಂಬಂದು ಉಪ್ಪಿಟ್ಟು ಮಾಡಿರೋದು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ಇವತ್ತು ಮಧ್ಯಾಹ್ನಕ್ಕೆ ಇದ್ಕಿದ ವೇಳೆ ಸಾಂಬಾರು ಪಕ್ಕ ಮಾಡಿರ್ತಾರೆ. ಹೌದಾ? ನಿಂಗೆ ಗೊತ್ತಾಯ್ತಲ್ಲ? ಮನೆ ಮುಂದೆ ರಾಶಿ ಸಿಪ್ಪೆ ಬಿದ್ದದೆ, ಅದು ನೋಡಿದ್ರೆ ಗೊತ್ತಾಗಿಲ್ವೇ? ನೋಡಿದ್ರೆ ಗೌಡ್ರೆ, ಇಂಥ ಕಷ್ಟದ ಸಮಯದಾಗೂ ನೀವು ಸುಖವಾಗಿರಲಿ, ಚೆನ್ನಾಗಿರಲಿ ಅಂತ ನಿಮ್ಗೆ ಇಷ್ಟವಾದ್ದೇ ಮಾಡ್ತಾವ್ರೆ. ಪಕ್ಕ ನೀವು ಗ್ರೇಟೇ ಬಿಡಿ. ನಾನೆಲ್ಲ ಕಂಡ್ರಲ್ಲ ಗ್ರೇಟು ಅವರು, ಆದರೆ ನನಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಯ್ತಿಲ್ಲ. ಈಗ ನಾನು ದುಡಿತಾ ಇರೋದು ಯಾವುದಕ್ಕೂ ಸಾಕಾಗ್ತಿಲ್ಲಕಲ್ಲ. ಇನ್ನೂ ಜಾಸ್ತಿ ಸಂಬಳ ಬರೋಂಥ ಕೆಲಸ ಹುಡುಕ್ಬೇಕು. ಗೌಡ್ರೆ, ಈಗಲೇ ಈ ಕೆಲ್ಸಕ್ಕೆ ಹೋಯ್ತಾ ಇರೋದು ದೊಡ್ಡ ತಪ್ಪು. ಅಂಥದ್ರಲ್ಲಿ ಇನ್ನೊಂದು ಬೇರೆ ಕೆಲಸ ನೋಡ್ತೀನಿ ಅಂತದೀರಾ? ಅಲ್ಲ ಗೌಡ್ರೆ, ನೀವು ಕೆಲ್ಸಕ್ಕೆ ಹೋಯ್ತಾ ಇರೋ ವಿಷಯ ಅದಕ್ಕೆ ಗೊತ್ತಾದದಿಂದ ನಿಮ್ನೇನು ಕೇಳಲೇ ಇಲ್ವೇ? ಇಲ್ಲ ಕಲ, ವಿಷಯ ಗೊತ್ತಾದ್ಮೇಲೆ ಏನಾದರೂ ಕೇಳ್ತಾರೆ ಅನ್ಕೊಂಡಿದ್ದೆ. ಈ ಕೇಳದೆ ಇರೋದ್ರಿಂದ ನನಗೂ ದಿಗ್ಲಾಯ್ತದೆ. ಹಂಗಂತೂ ಸುಮ್ಮನೆ ಇದ್ರೆ ಜೀವನ ಹೆಂಗೆ ನಡ್ಸೋಕ್ಕಾಯ್ತೈತೆ ಹೇಳು? ಏನಾದರೂ ಆಗಲಿ, ನಾನು ಕೆಲಸ ಮಾಡೋದೆಯಾ? ಏನಂದ? ಟೈಮ್ ಆಯಿತು, ಬರಲ್ಲ ಹೋಗಮ್ಮ. ಗೌಡ್ರೆ, ನಾನು ಇವನು ಹೊರಗಡೆ ಇರ್ತೀವಿ, ನೀವು ಅದಕ್ಕೆ ಹತ್ರ ಮಾತಾಡ್ಕೊಂಬನ್ನಿ. ಹಾಂ, ಬಲ. ಮೇಡಮ್ ಅವರೇ, ನೀವು ಯಾಕೆ ಇದನ್ನೆಲ್ಲ ತರಕೋದ್ರಿ? ಒಂದು ಮಾತು ಹೇಳಿದ್ರೆ ನಾನೇ ತಂದ್ಕೊಡ್ತಿದ್ದೆ, ಅಥವಾ ಪೌಡ್ರ್ ಹೇಳಿದ್ರೆ ಅವನೇ ತಂದ್ಕೊಡ್ತಿದ್ದಲ್ವಾ? ಸಿದ್ದು ಅವರೇ, ಈಗ ನಾವು ಅವ್ರ ಮನೆಯಲ್ಲೇ ಇದ್ದೀವಿ, ಅವ್ರ ಹತ್ರನೇ ಕೆಲಸ ಮಾಡಿಸಿದ್ರೆ ಸರಿ ಹೋಗುತ್ತಾ ಹೇಳಿ? ಅದು ಅಲ್ಲದೆ ನನಗೇನು ಮಾಡೋಕ್ಕೆ ಕೆಲಸ ಇರಲಿಲ್ಲ, ಅದಕ್ಕೆ ನಾನೇ ಹೋಗಿ ತೊಗೊಂಬಂದೆ. ಸರಿ ಮೇಡಮ್ ಅವರೇ. ಮೇಡಮ್ ಅವರೇ, ಇವತ್ತು ನೀವು ಮಾಡಿದ್ದ ಅವರೆಕಾಳು ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು. ನಿಮ್ದಾಯ್ತಾ ಮೇಡಮ್ ಅವರೇ? ಇನ್ನೂ ಇಲ್ಲ, ಈಗ ಮಾಡ್ತೀನಿ. ಮೇಡಮ್ ಅವರೇ, ಅದು ನಾನು ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ನಿಮಗೆ ಗೊತ್ತಾದಾಗಿಂದ ನಿಮ್ಮ ಅದ್ರ ಬಗ್ಗೆ ನಾನೇನು ಕೇಳಿಲ್ಲ. ಯಾಕೆ ಮೇಡಮ್ ಅವರೇ? ನಾನು ಆ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಸಿದ್ದು ಅವರೇ, ಯಾಕೆ ಹಾಗೆ ಅನ್ಕೋತಿದ್ದೀರಾ? ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ಹಾಗೆ ನೀವು ಕೆಲಸ ಮಾಡೋದ್ರಲ್ಲಿ ನನಗೆ ಖುಷಿ ಇದೆ. ಕೆಲಸ ಚಿಕ್ಕದೋ ದೊಡ್ಡದೋ ಅದು ಮುಖ್ಯ ಅಲ್ಲ, ಆದರೆ ನೀವು ಕೆಲಸ ಮಾಡ್ತಿದ್ದೀರಲ್ಲ ಅದು ಮುಖ್ಯ ಆಗುತ್ತೆ.
ನೀವು ಕೆಲಸ ಮಾಡೋದ್ರಲ್ಲಿ ನನಗೇನೂ ಬೇಜಾರಿಲ್ಲ. ನಿಮ್ಮ ಜೀವನದಲ್ಲಿ ಜವಾಬ್ದಾರಿ ಬಂದಿದೆಯಲ್ಲ, ಅದೇ ನನಗೆ ಖುಷಿ. ಅಯ್ಯೋ ಮೇಡಮ್, ಕ್ಷಮಿಸಿ. ನೀವು ಇಷ್ಟು ಹೇಳಿದ್ರಲ್ಲ ಮೇಡಮ್ ಅವರೇ, ನನಗೆ ಹೊಸ ಹುಮ್ಮಸ್ ಬಂದಂಗಾಯ್ತು. ಇವತ್ತೊಂದು ಹತ್ಬಿಟ್ಟೆನ ಹಂಗೆ ಎತ್ತಿ ಬಿಸಾಕ್ಬಿಡ್ತೀನಿ. ಸಿದ್ದು ಅವರೇ, ನಿಮಗೆ ಈ ರೀತಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಸ್ವಲ್ಪ ಹುಷಾರು. ಸರಿ ಮೇಡಮ್ ಅವರೇ. ಲೇ ಪೌಡ್ರು ಬರಲ್ಲ ಇಲ್ಲಿ. ಗೌಡ್ರೆ ಯಾಕೆ ಕೊಡ್ರೆ? ಮೇಡಮ್ ಅವರೇ, ಪೌಡ್ರು ಇಲ್ಲೇ ಇರ್ತಾನೆ, ನಿಮ್ಗೇನೇ ಬೇಕಿದ್ರು ಕೇಳಿ. ಲೈ, ನಿಮ್ಮ ಅತ್ತಿಗೆ ಏನೇ ಬೇಕಿದ್ರು ತಂದ್ಕೊಡ್ಲಾ? ಗೌಡ್ರೆ, ನಾನು ಹೇಳ್ಬೇಕಾದ್ರೆ ನೀವು ತಲೆ ಕೆಡ್ಸ್ಕೊಂಡಿಲ್ಲ. ನೀವು ಆರಾಮಾಗಿ ಹೋಗಿದ್ದು ಬನ್ನಿ, ನಾನು ನೋಡ್ಕೊತೀನಿ. ಸರಿ ಕಲ ಮೇಡಮ್ ಅವರೇ, ಕೆಲ್ಸಕ್ಕೆ ಹೋಗ್ಬರ್ತೀನಿ. ಅದಕ್ಕೆ ಏನಾದರೂ ಬೇಕಾದ್ರೆ ಸಂಕೋಚ ಪಡ್ಕೋಬೇಡಿ, ನಾನು ಕೇಳಿ ನಾನು ಆಚೆ ಇರ್ತೀನಿ. ಸಿದ್ದು ಅವರೇ, ನೀವು ನನಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿರೋದು ನನಗೆ ನೋಡೋಕ್ಕಾಗ್ತಿಲ್ಲ. ಆದರೆ ಪರಿಸ್ಥಿತಿ ಬೇಡ ಅನ್ನೋ ಹಾಗೂ ಮಾಡ್ತಿಲ್ಲ. ಅಣ್ಣ, ಗುಡ್ ನ್ಯೂಸ್. ಯಾವಾಗ? ಅದೇ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಯಾವಾಗ? ಅಯ್ಯೋ, ಈಗ ಯಾಕೆ ಅಂದರೆ ಇನ್ಯಾವಾಗ? ನೋಡು, ಗುಡ್ ನ್ಯೂಸ್ ಅಂದ ತಕ್ಷಣ ಅದಕ್ಕೆ ಎಷ್ಟು ನಾಚ್ಕೊಂಡ್ರು. ಇವಾಗ ತಾನೆ ಪರಿಸ್ಥಿತಿ ಎಲ್ಲ ಸರಿಯಾಗಿದೆ ಅಂತ ಹೇಳ್ದೆ ತಾನೆ, ಮಗು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪು? 4 ಪಿಡ್ಗ ಸಂಪಾದನೆ ಮಾಡಿದ ತಕ್ಷಣ ಎಲ್ಲ ಸರಿಯಾಗ್ಬಿಡ್ತು ಅನ್ನೋ ಹಾಗಾಡ್ತಿದಾರಲ್ಲ. ಇವರು ಒಂದು ದಿನದ ಸಂಪಾದನೆನ ನಾನು ಒಂದು ಸಲ ಒನ್ ಟೈಮ್ ನರ್ಸಿ ಕೊಡ್ತಾ ಇದ್ದೀನಿ. ಅದೆಲ್ಲ ಅರ್ಥ ಆಗುತ್ತೆ ಇವ್ರಿಗೆ. ನೋಡಿ ಜಾನು ಅವರೇ, ಮಗು ಬಗ್ಗೆ ಮಾತಾಡ್ದಾಗೆಲ್ಲ ಇವ್ರು ಯಾವಾಗಲೂ ಏನು ಮಾಡ್ತಾರೆ. ಅದ್ಯಾಕೋ ಹಾಗಾಡ್ತೀಯಾ? ನಿಂಗೆ ಮಕ್ಳಂದ್ರೆ ಇಷ್ಟ ಇಲ್ವಾ? ಆದ್ರೆ ಇದ್ರೆ ಏನೂ ಇಲ್ಲ. ನೋಡು, ನಾನು ಮುಂಚೆ ಹೀಗೆ ಇದ್ದೆ, ಆದರೆ ಇವಾಗ ನೋಡು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಪ್ರತಿ ಸತಿ ಆಸ್ಪತ್ರೆಗೆ ಚೆಕಪ್ಗೆ ಅಂತ ಹೋದಾಗ ಏನೋ ಒಂಥರ ಖುಷಿ ಆಗುತ್ತೆ ಗೊತ್ತಾ? ಪ್ರತಿ ಹೆಣ್ಣು ಇದೇ ಅನುಭವಕ್ಕೋಸ್ಕರ ಇಡೀ ಜೀವನ ಕಾಯ್ತಾ ಇರ್ತಾಳೆ. ಒಂದು ಹೆಣ್ಣು ತಾಯಿ ಆದಾಗಲೇ ಪರಿಪೂರ್ಣ ಅನ್ಸ್ಕೊಳ್ಳೋದು. ನೀನು ಸುಮ್ಮನೆ ಅದಕ್ಕೆ ಮಾತು ಕೇಳು. ಅವ್ರು ಪ್ರೆಗ್ನೆಂಟ್ ಆದಮೇಲೆ ನಮ್ಮನೆಗೆ ಕರ್ಸ್ಕೊಂಡ್ಬಿಡ್ತೀನಿ. ಅವ್ರ ಬಾಣಂತನೂ ನಾನೇ ಮಾಡಿ ಮುಗಿಸ್ಬಿಡ್ತೀನಿ. ಯಾಕೆ ಚಿನ್ನ ಮರಿ ಹೀಗಾಡ್ತಾರೆ? ನಾನು ಇವರನ್ನೆಲ್ಲ ಮನೆಯಿಂದ ಆಚೆ ಹಾಕಬೇಕು ಅಂತ ಅನ್ಕೋತೀನಿ. ಆದರೆ ಇವ್ರು ಏನೋ ಒಂದು ನೆಪ ಮಾಡಿಕೊಂಡು ಅವ್ರು ಇಲ್ಲೇ ಇರೋ ಹಾಗೆ ನಡ್ಕೋತಾ ಇದ್ದಾರೆ. ಅವ್ರಿಗೆ ಬೇಡದೆ ಇರೋ ಉತ್ಸಾಹಬ್ರೆ ಇವ್ರಿಗೆ ಯಾಕೆ ಅಂತ. ಏನು ಎಲ್ಲರೂ ತುಂಬ ನಗ್ನಗ್ತಾ ಮಾತಾಡ್ತಾ ಇದ್ದೀರಿ? ಏನಿಲ್ಲ, ಬೇಗ ಮಗು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಚಿನ್ನು ಮರಿ, ಅದನ್ನ ನೀವು ಹೇಳೋದಲ್ಲ, ಅವರಿಬ್ರು ಪ್ಲಾನ್ ಮಾಡ್ಬೇಕಲ್ವಾ? ಈಗ ತಾನೇ ಎಲ್ಲ ಹದ್ಬಸ್ತಿಗೆ ಬರ್ತಾ ಇದೆ ಅಂತ ಹೇಳ್ತಿದ್ರು. ಹಾಗಿದ್ಮೇಲೆ ಇಂಥ ವಿಷಯ ಪ್ಲಾನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಹಾ, ನೋಡಿದ್ರ ಅದಕ್ಕೆ ಅವರಿಬ್ರು ಒಂದಾಗ್ಬಿಟ್ರು. ನೀವಿಬ್ರು ಒಂದ್ ಕಡೆ ಆದ್ರೆ ನಾನು ಅದಕ್ಕೆ ಈ ವಿಷಯದಲ್ಲಿ ಒಂದ್ ಕಡೆ. ಅಂದಾಗೆ ನೀವಿಬ್ರು ಯಾವಾಗ ಹೊರಟಿದ್ದೀರಿ?